ಮುಂದುವರೆದು ಆಹಾರ. ಆಹಾರ ನಮಗೆ ಮೂರನೇ ಅವಶ್ಯಕತೆ ಆದರೂ ಇದು ನಮಗೆ ಶಕ್ತಿಯನ್ನು ಕೊಡುತ್ತೆ. ದೇಹ ಕಟ್ಟಲು ಒಂದಷ್ಟು ಅಂಶಗಳನ್ನು ಕೊಡುತ್ತೆ. ದೇಹ ನಿರ್ವಹಿಸಲು, ದೇಹ ಸ್ವಚ್ಛ ಆಗಲು, ಸಂಸ್ಕರಿಸಲು ಒಂದಷ್ಟು ಅಂಶಗಳನ್ನು ಕೊಡುತ್ತೆ. ಹಾಗೆ ಎಲ್ಲ ದೇಹದ ಸರಾಗ ಚಲನೆಗೆ, ಪರಿಚಯ ಆಂತರಿಕ ಅಂಗಾಂಗಗಳ ಚಲನೆಗೆ ಇದರಿಂದ ನಮಗೆ ಸತ್ವಾಂಶಗಳು ಬೇಕಾಗುತ್ತೆ. ಅದಕ್ಕಾಗಿ ಆಹಾರ ಅನ್ನುವಂಥದ್ದು ಸಮೃದ್ಧವಾದಂತಹ ಪೋಷಕಾಂಶಗಳಿಂದ ಕೂಡಿದ ಆಹಾರ ನಾವು ತಿನ್ನಬೇಕಾಗತ್ತೆ. ಆಮೇಲೆ ನಮ್ಮ ಸ್ವಂತ ಆಹಾರಗಳನ್ನು ನಾವು ತಿನ್ನಬೇಕಾಗತ್ತೆ. ನಾವು ಬೇರೆಯವರ ಆಹಾರ ತಿಂದಾಗ ನಮ್ಮ ಜೀವಶಕ್ತಿನ ಅದಕ್ಕೆ ಒತ್ತೆ ಇಡಬೇಕಾಗತ್ತೆ. ಹೇಗೆ ಅನ್ನೋದನ್ನ ವಿವರಣೆ ಕೊಡೋದಾದರೆ, ಈಗ ನೋಡಿ, ಮೊದಲನೇ ಮಾನದಂಡ ನಮ್ಮ ಬೇಡಿಕೆ, ಆಹಾರದ ಬೇಡಿಕೆ ಹಸಿವು. ಹಸಿವಿನ ನಾವು ಅನುಭವಿಸ್ಬೇಕಾಗತ್ತೆ. ಹಸಿವಿನ ಬಗ್ಗೆ ಒಂದು ಎಪಿಸೋಡ್ ಅಲ್ಲ, ನಾವು ಕನಿಷ್ಠ 4-5 ಎಪಿಸೋಡ್ ಮಾಡೋದಿದ್ದೇವೆ, ನೀವು ಮುಂದೆ ಗಮನಿಸಬಹುದು. ಈ ಹಸಿವು ಇಲ್ಲದೆಯೇ ಸಾಮಾಜಿಕವಾಗಿ ಅಲ್ಲಿ ಲಭ್ಯ ಇದೆ, ಯಾರೋ ಹೇಳಿದ್ದಾರೆ, ಕೊಟ್ಟಿದ್ದಾರೆ, ಅವ್ರಿಗೆ ತೃಪ್ತಿಗೆ ಅಂತೇಳಿ ನಾವು ತಿನ್ನೋಂಥದ್ದು, ಮತ್ತು ನಮ್ಮ ಕಣ್ಣಿನ ತೃಪ್ತಿಗೆ, ಮನಸ್ತೃಪ್ತಿಗೆಲ್ಲ ತಿನ್ನೋಂಥ ಸಂದರ್ಭದಲ್ಲಿ ನಾವು ಹಸಿವು ಇಲ್ಲದೆ ತಿಂದಂಥ ಸಂದರ್ಭದಲ್ಲಿ ನಮಗೆಲ್ಲ ಗಮನಕ್ಕೆ ಬಂದಿರುತ್ತೆ. ದಿಢೀರಂತ ನಮ್ಮ ದೇಹ ಸುಸ್ತಾಗತ್ತೆ, ಮೈಭಾರ ಆಗುತ್ತೆ, ಮತ್ತು ಮತ್ತು ಬರುತ್ತೆ. ಯಾವುದೇ ಕೆಲಸ ಮಾಡೋದಕ್ಕೆ ನಮಗೆ ಮನಸ್ಸಾಗೋದಿಲ್ಲ. ಕುಳಿತುಕೊಳ್ಳೋಣ, ಕುಳಿತುಕೊಳ್ಳೋಣ, ರೆಸ್ಟ್ ಮಾಡೋಣ ಅನ್ನುವಂತಹ ಒಂದು ಭಾವ ನಮಗೆ ಬರುತ್ತೆ. ಯಾಕೆ ಬರುತ್ತೆ ಈ ಥರ ಅಂತ ಹೇಳಿದ್ರೆ, ದೇಹ ಸಿದ್ಧತೆ ಆಗಿರೋದಿಲ್ಲ ಜೀರ್ಣಿಸ್ಕೊಳ್ಳೋದಕ್ಕೆ, ಮತ್ತು ಅವಶ್ಯಕತೆ ಇರೋದಿಲ್ಲ. ಅವಶ್ಯಕತೆ ಇಲ್ಲ ತಿಂತೇವೆ, ಈಗಾಗಲೇ ತಿಂದು ಹೋಗಿರ್ತೇವೆ, ಮತ್ತು ಅಲ್ಲಿ ತಿಂತೇವೆ. ಆಗೇನಾಗುತ್ತೆ, ಅಲ್ಲಿ ಸ್ಪರ್ಧೆ ಬರುತ್ತೆ. ಎರಡೂ ಆಹಾರಗಳಿಗೆ ಸ್ಪರ್ಧೆ ಬಂದಂಥ ಸಂದರ್ಭದಲ್ಲಿ ನಮ್ಮ ಒಂದು ಫೋರ್ಸ್ ಇರುತ್ತಲ್ಲ, ಅದು ಬೇರೆ ಕೆಲಸ ಮಾಡಬೇಕಾಗಿರುತ್ತೆ. ಅದಕ್ಕಾಗಿ ಒಂದಷ್ಟು ಕೆಲಸಗಳಿರುತ್ತೆ ಈ ಜೀವಶಕ್ತಿಗೆ. ಆ ಜೀವಶಕ್ತಿ ಇಲ್ಲಿ ಬಂದು ವಿನಿಯೋಗ ಆಗುತ್ತೆ. ವಿನಿಯೋಗ ಆದಾಗ ನಮ್ಮ ಬೇರೆ ಅಂಗಾಂಗಗಳವು ಅದು ಕೊಡೋದಕ್ಕೆ ವಿಫಲ ಆಗಿ ಸುಸ್ತು ಮಾಡಿ, ನಮಗೆ ರೆಸ್ಟ್ ಮಾಡಿ, ನಾನು ಇದನ್ನು ಜೀರ್ಣ ಮಾಡ್ತೀನಿ ಅಂತ ಹೇಳೋದಾಗುತ್ತೆ. ಅದಕ್ಕಾಗಿ ಸಾಧ್ಯವಾದಷ್ಟು ಮಟ್ಟಿಗೆ ಮೊದಲ ಪ್ರಯತ್ನವಾಗಿ ಅವಶ್ಯಕತೆಯನ್ನು ನೋಡಿಕೊಂಡು ಆಹಾರಗಳನ್ನು ತಿನ್ನೋಣ. ಎರಡನೇದಾಗಿ, ನಮ್ಮದಲ್ಲದ ಆಹಾರಗಳನ್ನು ನಾವು ತಿನ್ನೋಂಥ ಸಂದರ್ಭದಲ್ಲಿ, ಆಮೇಲೆ ನಮ್ಮದಲ್ಲದ ರೀತಿಯಲ್ಲಿ ಅದನ್ನು ತಯಾರಿ ಮಾಡಿಕೊಂಡು ತಿನ್ನೋಂಥ ಸಂದರ್ಭದಲ್ಲಿ, ಆಕರ್ಷಣೆಗಾಗಿ ಬೇರೆ ಬೇರೆ ಆಹಾರಗಳನ್ನು ನಾವು ತಿನ್ನೋಂಥ ಸಂದರ್ಭದಲ್ಲಿ ನಮಗೆ ಮತ್ತು ಬರೋಂಥದ್ದು ಕೂಡ ನಾವು ನೋಡಿರ್ತೇವೆ. ಅದು ರುಚಿಕರವಾಗಿರುತ್ತೆ ಅಂತೇಳಿ ಅವಶ್ಯಕತೆಗಿಂತ, ಹೊಟ್ಟೆ ಗಾತ್ರಕ್ಕಿಂತ ನಾವು ಹೆಚ್ಚು ತಿನ್ನೋಂಥ ಸಂದರ್ಭದಲ್ಲಿ ಮತ್ತು ಬಂದು ಸುಸ್ತಾಗುವಂತಹದ್ದು. ಆಹಾರ ನಾವೇನಕ್ಕೆ ತಿನ್ನೋದು ಹೇಳಿ? ಎನರ್ಜಿ ಬರ್ಬೇಕಂತೇಳಿ. ಸುಸ್ತಾಗ್ತಿದೆ, ಈಗಾಗಲೇ ನಮ್ಮಲ್ಲಿರುವ ಜೀವಶಕ್ತಿಯನ್ನು ಕಸಿದುಕೊಂಡು ಅದನ್ನು ಜೀರ್ಣ ಮಾಡಿಕೊಳ್ತಾ ಇದೆ. ಹೇಗಿದೆ ಆಹಾರ ಅಂತ ಹೇಗಾಗತ್ತೆ? ಲಾಭ ಹೇಗೆ ಬರುತ್ತೆ ಇದರಲ್ಲಿ? ನಷ್ಟ ತಾನೆ ನಮಗೆ. ಅದಕ್ಕಾಗಿ ಆ ಆಹಾರಗಳು ಯಾವುವು ಅಂತ ನೀವೇ ಗುರುತಿಸ್ಕೊಳ್ಳಿ. ನಿಮಗೆ ಯಾವ ಆಹಾರ ತಿಂದರೆ ಸುಸ್ತಾಗುತ್ತೆ ಅಂತ ನೀವೇ ಗುರುತಿಸ್ಕೊಳ್ಳಿ. ಅದನ್ನು ಮಿತಿ ಮಾಡಿ, ರುಚಿಗಾಗಿ ತಿನ್ನುವಂಥದ್ದನ್ನ ಆಗಾಗ ತಿನ್ನೋಣ. ಈ ನಮ್ಮ ಆರೋಗ್ಯಕ್ಕಾಗಿ ಬರುವಂಥದ್ದನ್ನು ದಿನ ತಿನ್ನೋಣ. ಈಗ ನಾವು ಹೇಳುವಂತಹ ಸ್ವಂತ ಆಹಾರಗಳು, ಹಣ್ಣು ಮತ್ತು ತರಕಾರಿ, ಸೊಪ್ಪುಗಳಲ್ಲಿ ವೈವಿಧ್ಯತೆ ಇದೆ. ನಾವು ಈಗ ಕೆಲವೇ ಆಹಾರಗಳನ್ನು ಬಳಸ್ತಿದ್ದೇವೆ, ಕೆಲವೇ ವಿಧದ ಪದಾರ್ಥಗಳನ್ನು ಬಳಸಿ, ಅದರಲ್ಲಿ ವೈವಿಧ್ಯತೆ ಇದೆ. ಆ ವೈವಿಧ್ಯತೆ ಮೂರನೇ ಮುಖ್ಯ ಪ್ರಯತ್ನವಾಗಿ ಜೀವಶಕ್ತಿಯನ್ನು ಹೆಚ್ಚು ಮಾಡ್ಕೊಳ್ಳೋಣ.